ಹೊಸ ವರ್ಷದ ಆರಂಭದಲ್ಲೇ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ವಲಯದಲ್ಲಿ ಭಾರೀ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ CM ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಒಂದಷ್ಟು ನಾಯಕರ ನಡವಳಿಕೆಯನ್ನು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಆಗುತ್ತೆ. ಆ ಬದಲಾವಣೆ CM DK ಶಿವಕುಮಾರ್ ಅವರ ಮೂಲಕವೇ ನಡೆಯುತ್ತೆ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರಿಗೆ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನ ಕೊಟ್ಟಿರುವಂಥದ್ದು ನಿರೀಕ್ಷೆಯಂತೆಯೇ. ಅಂದರೆ ಸಾಮಾನ್ಯವಾಗಿ CM ಸಿದ್ದರಾಮಯ್ಯನವರ ಬಣದ ಅಲ್ಲಿ ಗುರುತಿಸ್ಕೊಂಡಿರುವಂಥ ಒಂದಷ್ಟು ನಾಯಕರಿಗೆ ಅಸಮಾಧಾನ ಇದೆ. ಒಬ್ಬರಿಗೆ 2 ಸ್ಥಾನ ಕೊಟ್ಟಿರುವಂಥದ್ದು ಸರಿಯಲ್ಲ, ಹಾಗೆಯೇ ಅವರು DCM ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನುವಂಥದ್ದಾದರೆ KPCC ಅಧ್ಯಕ್ಷ ಸ್ಥಾನವನ್ನು ಬೇರೆ ಯಾರಿಗಾದರೂ ಕೊಡಲಿ, ಪಕ್ಷಕ್ಕಾಗಿ ದುಡಿದಂಥವ್ರು ತುಂಬ ಜನ ಇದ್ದಾರೆ, ಅವರಿಗೆ ಕೊಡಲಿ ಅನ್ನುವಂತಹ ಒಂದು ಮಾತನ್ನು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಒಂದಷ್ಟು ಸ್ವತಃ ಸಚಿವರು ಕೂಡ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದರ ಬೆನ್ನಲ್ಲೇ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಭಾರೀ ಬದಲಾವಣೆಯ ಮುನ್ಸೂಚನೆಗೆ ಪೂರಕ ಎನ್ನುವಂತಹ ಒಂದು ಚಟುವಟಿಕೆ ನಡೆದಿದೆ. ಆ ಮೂಲಕ KPCC ಅಧ್ಯಕ್ಷ ಸ್ಥಾನವನ್ನು DK ಶಿವಕುಮಾರ್ ಅವರಿಂದ ಕಿತ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾರೆ ಅನ್ನುವಂತಹ ಒಂದು ಆ ಬದಲಾವಣೆಗೆ ಈ ಒಂದು ಮಾತು ಪೂರಕವಾಗಿ ಕೇಳಿಬರ್ತಾ ಇದೆ. ಏನಕ್ಕೆ ಈ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿಬಂತು ಅನ್ನುವಂಥದ್ದನ್ನು ನಾನು ನೋಡ್ತಾ ಹೋಗೋದಾದರೆ, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನಲ್ಲಿ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಂತಹ ಬಹುತೇಕ ನಾಯಕರು ಆ ಒಂದು ಮೀಟಿಂಗ್ನಲ್ಲಿ ಹಾಜರಿದ್ದರು ಅನ್ನುವಂತಹದ್ದು ಇತ್ತೀಚಿನ ಬೆಳವಣಿಗೆ. ಹಾಗಿದ್ರೆ DK ಶಿವಕುಮಾರ್ ಅವರಿಂದ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗಿ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂರ್ತಾರ? ಯಾಕೆ ದಿಢೀರ್ ಹೊಸ ವರ್ಷದ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ದಿಢೀರ್ ಬದಲಾವಣೆ ಆಯಿತು? ಜೊತೆಗೆ ಸಂಕ್ರಾಂತಿಯ ಮೊದಲೇ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ? ಇವೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ರಾಜ್ಯ ಕಾಂಗ್ರೆಸ್ ಒಡೆದ ಮನೆ ಆಗಿದೆ, DK ಶಿವಕುಮಾರ್ ಬಣ ಹಾಗೆಯೇ ಸಿದ್ದರಾಮಯ್ಯನವರ ಬಣ ಇದೆ ಅನ್ನುವಂತಹ ಒಂದು ಆರೋಪವನ್ನು ವಿಪಕ್ಷಗಳು BJP ಮತ್ತು JDS ಮಾಡ್ತಾನೇ ಬರ್ತಾಯಿತ್ತು. ಇದಕ್ಕೆ ಪೂರಕ ಎನ್ನುವಂತೆ, ಅಂದರೆ ರಾಜ್ಯ ಕಾಂಗ್ರೆಸ್ ಇದೀಗ ಒಡೆದ ಮನೆ ಆಗಿದೆ ಅನ್ನುವಂತಹ ಮಾತುಗಳ ಬೆನ್ನಲ್ಲೇ DK ಶಿವಕುಮಾರ್ ಅವರಿಗೆ ಶಾಕನ್ನು ಕೊಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಪಟ್ಟವನ್ನು ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಇದೀಗ ಆಗ್ತಾ ಇರುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ DK ಶಿವಕುಮಾರ್ ಅವರ ಕನಸು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ವ ಹಾಗೆಯೇ ಪ್ರಭಾವವನ್ನು ಬಳಸಿ 2023ರಲ್ಲಿ ಅಂದರೆ 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಸ್ವತಃ DK ಶಿವಕುಮಾರ್ ಅವರು ಕೂಡ ನಾನೇ CM ಅಭ್ಯರ್ಥಿ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಬೆಳೆಸ್ಕೊಂಡು ಬರ್ತಾಯಿದ್ರು. ಜೊತೆಗೆ ತಮ್ಮ ಬೆಂಬಲಕ್ಕೆ ನಿಂತಿದ್ದಂತಹ ಶಾಸಕರು ಎಲ್ಲರೂ ಕೂಡ ಈ ಬಾರಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಬರ್ತಾಯಿದ್ರು. ಸೊ ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡು 2ನೇ ಬಾರಿಗೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂಥೇಳಿ ಘೋಷಣೆ ಮಾಡಿದ್ದೇ ತಡ DK ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಂತಹ ಶಾಸಕರಲ್ಲಿ ಒಂದಷ್ಟು ಕೋಪನೂ ಕೂಡ ತರಿಸಿತ್ತು. ಜೊತೆಗೆ ತೆರೆಮರೆಯಲ್ಲಿ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಇದರ ಬೆನ್ನಲ್ಲೇ ಇದೀಗ ದಿಢೀರ್ DK ಶಿವಕುಮಾರ್ ಅವರಿಗೆ ಶಾಕನ್ನು ಕೊಡಲಿಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಶಾಸಕರು ಒಂದು ಸಭೆಯನ್ನು ನಡೆಸಿರುವಂಥದ್ದು. DK ಶಿವಕುಮಾರ್ ಅವರಿಗೆ ಶಾಕನ್ನು ಕೊಟ್ಟು ಆ ಒಂದು ಶಾಕ್ ಏನು ಅಂತಂದರೆ, ಈಗ ಆಲ್ರೆಡಿ DCM ಆಗಿದ್ದಾರೆ, ಹಾಗೆಯೇ KPCC ಅಧ್ಯಕ್ಷನೂ ಕೂಡ ಆಗಿದ್ದಾರೆ. KPCC ಅಧ್ಯಕ್ಷ ಸ್ಥಾನವನ್ನು ಅವರಿಂದ ವಾಪಸ್ ಪಡೆದುಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ಪಟ್ಟವನ್ನು ಕಟ್ಟಲಿಕ್ಕೆ ಸಿದ್ದರಾಮಯ್ಯನವರ ಬಣ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದೆ ಅನ್ನುವಂತಹ ಒಂದು ಸ್ಫೋಟಕವಾದಂಥ ಒಂದು ಮಾಹಿತಿಯೂ ಕೂಡ ಇದೀಗ ಕೇಳಿಬರ್ತಾ ಇದೆ. ಅಷ್ಟಕ್ಕೂ ಈ ಒಂದು ದಿಢೀರ್ ಸುದ್ದಿ ಇಷ್ಟರ ಮಟ್ಟಿಗೆ ಹಬ್ಬಲಿಕ್ಕೆ ಕಾರಣ ಆದರೂ ಏನು? ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ
ಸಂಕ್ರಾಂತಿನೂ ಕೂಡ ಬರ್ತಾ ಇದೆ. ಸೊ ಸಂಕ್ರಾಂತಿಯ ಒಳಗಡೆ ಡಿ ಕೆ ಶಿವಕುಮಾರ್ ತಮ್ಮ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ತಾರಾ, ಇಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ, ಇತ್ತೀಚೆಗೆ ಲೋಕೋಪಯೋಗಿ ಸಚಿವರಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಪಾರ್ಟಿ ನಡೆದಿದೆ. ಆ ಡಿನ್ನರ್ ಪಾರ್ಟಿಯಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರು, ಶಾಸಕರು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಆ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಮೀಟ್ ಆಗಿದ್ದರು. ಅದರಲ್ಲಿ ಪ್ರಮುಖವಾಗಿ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿದ್ದಂತಹ ಸಚಿವರು, ಶಾಸಕರು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಡಿನ್ನರ್ ಪಾರ್ಟಿಯ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆನೂ ಕೂಡ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೊಸ ವರ್ಷ ಸೆಲೆಬ್ರೇಷನ್ಗೆ ವಿದೇಶಕ್ಕೆ ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಸಚಿವ ಸಂಪುಟ ಸಭೆಯೂ ಕೂಡ ನಡೀತು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಅಧಿಕೃತ ನಿವಾಸದಲ್ಲಿ ಡಿನ್ನರ್ ಪಾರ್ಟಿನೂ ಕೂಡ ನಡೆದಿರುವಂಥದ್ದು. ಇವೆರಡೂ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಜೊತೆಗೆ ಹೆಚ್ಚುವರಿಯಾಗಿ DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಬಣದ ಸಚಿವರು ಮತ್ತು ಶಾಸಕರ ಕಡೆಯಿಂದ ಈ ಒಂದು ಡಿನ್ನರ್ ಪಾರ್ಟಿ ಇಡೀ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಈ ಒಂದು ದಿಢೀರ್ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಕ್ಕೇ ಬಿಡುತ್ತಾ ಅಂತ. ಯಾಕೆ ಅಂತಂದರೆ ಈಗ ಆಲ್ರೆಡಿ KPCC ಅಧ್ಯಕ್ಷ ಸ್ಥಾನ ಜೊತೆಗೆ DCM ಸ್ಥಾನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲೇ ಅವರಿಂದ ನಾವು ಇಲ್ಲ ಹೆಚ್ಚುವರಿಯಾಗಿ DCM ಸ್ಥಾನವನ್ನು ಸೃಷ್ಟಿ ಮಾಡುವಂಥದ್ದು ಅಥವಾ DCM ಹುದ್ದೆಯನ್ನು ಸೃಷ್ಟಿ ಮಾಡುವಂಥದ್ದು, ಒಂದು ವೇಳೆ ಅದಕ್ಕೆ ಹೈಕಮಾಂಡ್ ಒಪ್ಪಲೇ ಇಲ್ಲ ಅನ್ನುವಂಥದ್ದಾದರೆ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿ. ಈಗ ಆಲ್ರೆಡಿ DCM ಕೂಡ ಇದ್ದಾರೆ, ಜೊತೆಗೆ KPCC ಅಧ್ಯಕ್ಷನೂ ಕೂಡ ಅವರೇ ಆಗಿದ್ದಾರೆ. ಒಬ್ಬರಿಗೆ 2 ಹುದ್ದೆ ನೀಡುವಂಥದ್ದು ಸರಿಯಲ್ಲ. ಹಾಗಾಗಿಯೇ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಿ, ಇಲ್ಲ ಮತ್ತೊಂದು DCM ಹುದ್ದೆಯನ್ನು ಸೃಷ್ಟಿ ಮಾಡಿ ಅನ್ನುವಂತಹ ಒಂದು ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನುವಂಥ ಒಂದು ತೀರ್ಮಾನ ಅವತ್ತು ನಡೆದಂತಹ ಡಿನ್ನರ್ ಪಾರ್ಟಿ ಮೀಟಿಂಗ್ನಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು. ಸೊ ಇದೀಗ ಡಿ ಕೆ ಶಿವಕುಮಾರ್ ಅವರು ಅನುಪಸ್ಥಿತಿಯಲ್ಲಿ, ಅಂದರೆ ಅವರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಡೆದಿರುವಂಥದ್ದು ನಿಜವಾಗ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಸೊ ಮೂಲಗಳ ಪ್ರಕಾರ ಸಂಕ್ರಾಂತಿ ಆದ ಬಳಿಕ ಅಥವಾ ಜನವರಿ ತಿಂಗಳ ಅಂತ್ಯದ ಒಳಗಡೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಕಾದು ನೋಡಬೇಕು. ಸೊ ರಾಜಕೀಯದಲ್ಲಿ ಯಾವುದು ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವು ಹೇಳೋಕ್ಕೆ ಆಗೋದೇ ಇಲ್ಲ. ಎಲ್ಲವೂ ಕೂಡ ಆ ಒಂದು ಕ್ಷಣದ ಮೇಲೆ ಎಲ್ಲ ಬದಲಾವಣೆಗಳು ಕೂಡ ನಿಂತಿರುವಂಥದ್ದು. ಸೊ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಆ ಒಂದು ಬದಲಾವಣೆಗೆ ಮುನ್ಸೂಚನೆ ಅನ್ನುವಂಥ ನಿಟ್ಟಿನಲ್ಲಿ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ ಅಥವಾ ಮತ್ತೊಂದು DCM ಹುದ್ದೆ ಹುಟ್ಕೊಳ್ಳುತ್ತಾ ಕಾದು ನೋಡಬೇಕಾಗತ್ತೆ. ಧನ್ಯವಾದಗಳು.